ಬಂದೆ ಕಾಂತಿ. ಹುಡುಗಿ ನೋಡಲೇಬೇಕು ಅನ್ನೋ ಚಿಕ್ಕಪ್ಪ, ಮದುವೆ ಆಗಲೇಬೇಕು ಅನ್ನೋ ಚಿಕ್ಕಮ್ಮ, ಸೊಸೆನ ನೋಡಲೇಬೇಕು ಅನ್ನೋ ನನ್ನ ಮಾಮ್, ಹಗಲು ರಾತ್ರಿ ಬೇತಾಳ ಹಾಗೆ ಕಾಡೋ ಆ ಗಜಲಕ್ಷ್ಮಿಯಿಂದ ನೀನೇ ಕಾಪಾಡಬೇಕಪ್ಪ. ಸರ್, ಯಾರು ಕಾಪಾಡ್ಬೇಕು ಸರ್? ಯಾರಿಲ್ಲ ನೀನು ಕೂತ್ಕೊಂಡು. ಅಲ್ಲಿ ಫಾರಿನ್ನಲ್ಲಿ ಫ್ಯೂಚರ್ ಬಗ್ಗೆ ಯಾರು ಬೆಲೆನೇ ಕೊಡೋದಿಲ್ಲ. ಇವತ್ತು ಈಗ ಈ ಕ್ಷಣಕ್ಕೆ ಬೆಲೆ ಕೊಡ್ತಾರೆ. ನಾವು ಚಿಕ್ಕವರಿದ್ದಾಗೆಲ್ಲ ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಕನಸು ಕಾಣ್ತಾ ಇದ್ವಿ. ಈಗ ಆ ಕನಸು ನನಸಾಗ್ಲಿಲ್ವಲ್ಲ ಅಂತ ಉಳಿದಿರೋದು ನೋವು ಮಾತ್ರ ಕಣೆ. ಈಗ ಅದೆಲ್ಲ ಯಾಕೆ ನೋಡು, ನಾವು ಅನ್ಕೊಂಡಾಗೆಲ್ಲ ಈಗ ಆಗಿದ್ದಿದ್ರೆ, ಹಾಗೆ ಇದ್ದಿದ್ರೆ ಈಗ ಹೀಗಾಗ್ತಿರ್ಲಿಲ್ವೇ? ನೀನು ಏನಕ್ಕ ಇವಾಗ ಕಡಿಮೆ ಆಗಿರೋದು? ಕೊರೆ ಇದ್ದವ್ರಿಗೆ ಕೊರಗು ಏನು ಅಂತ ಗೊತ್ತಾಗೋದು. ಅಲ್ಲ, ನಮ್ಗೆಲ್ಲ ಇರುತ್ತೆ, ಆದರೆ ತೃಪ್ತಿ ಇರಲ್ಲ. ಅದ್ಯಾಕಿಲ್ಲ, ಏನ್ ಕಳ್ಕೊಂಡಿದ್ದೀವಿ ಅಂತ ಹುಡ್ಕೋದ್ರಲ್ಲೇ ನಮ್ಮ ಜೀವನ ಎಲ್ಲ ಮುಗಿದು ಹೋಗಿರುತ್ತೆ ಕಣ್. ಬಿಡು, ನೀನು ಮಾತಿಗೆ ಶುರು ಮಾಡಿದ್ರೆ ನಿನ್ನ ಮಾತು ಎಲ್ಲೆಲ್ಗೋ ಹೊರಟೋಗುತ್ತೆ. ಬಾ, ಅಡುಗೆ ಮನೆಗೆ ಹೋಗೋಣ, ನಾನು ಕಾಫಿ ಮಾಡ್ತೀನಿ, ಕುಡಿತಾ ಮಾತಾಡೋಣ. ರೀ, ಕಾಂತಿ ಅಕ್ಕಂಗೆ ಅವಳು ಗಂಡ ಇದ್ದು ಇಲ್ದಂಗೆ ಆಗಿದ್ದಾನೆ. ಅದಕ್ಕೆ ಬಾಬುಗೂ ಕಾಂತಿ ಅಕ್ಕಂಗೂ ಒಂದು ಮದುವೆ ಆಗ್ಬಿಟ್ರೆ ಅವಳಿಗೂ ಒಂದು ಜೀವನ ಸಿಗ್ದಾಗತ್ತೆ, ನಮಗೂ ನೆಮ್ಮದಿ ಸಿಗುತ್ತಲ್ವಾ? ನಾನು ಬದುಕಿರುವಾಗಲೇ ಕಾಂತಿಗೆ ಬೇರೆಯವ್ರ ಜೊತೆ ನಾನೇ ನಿಂತು ಮದುವೆ ಮಾಡಿಸಿದ್ರೆ ನನ್ನ ನೆಮ್ಮದಿ ಹಾಳಾಗುತ್ತೆ, ನನ್ನ ಜೀವನ ನರ್ಕ ಆಗುತ್ತೆ. ರೀ, ಏನು ಯೋಚನೆ ಮಾಡ್ತಿದ್ದೀರಾ? ನೋಡ ಐಶ್ವರ್ಯ, ಕಾಂತಿಗೆ ಇನ್ನೊಂದು ಮದುವೆ ಮಾಡೋ ವಿಷಯನ ಇನ್ ಯಾವತ್ತೂ ನನ್ನ ಮುಂದೆ ತೆಗಿಬೇಡ. ಏನೋ ಮಾತಾಡ್ಬೇಕು ಅಂತ ಹೇಳಿದ್ರಿ? ಅದು ನನ್ನ ಮಾಮ್ ನನಗೆ ಮದುವೆ ಮಾಡಿಸ್ಬೇಕು ಅಂತ ಬಂದಿದ್ದಾರೆ. ಒಳ್ಳೇದಾಯ್ತು, ನಿಮಗೂ ಜವಾಬ್ದಾರಿ ಬಂದಾಗತ್ತೆ. ಆದರೆ ನನಗೆ ಈ ಮದುವೆ ಬೇಡ ಅನಿಸ್ತಾ ಇದೆ. ಯಾಕೆ? ಓ, ಬೀದಿ ಬಸವಂತರ ಊರು ಸುತ್ತಾಡೋದಕ್ಕಾಗಲ್ಲ ಅಂತನಾ? ಹಾಗಲ್ಲ ಕಾಂತಿ, ನಾನೀಗ ಬದಲಾಗಿದ್ದೀನಿ. ನಿನಗಿನ್ನೂ ನನ್ನ ಮೇಲೆ ನಂಬಿಕೆ ಬಂದಿಲ್ವಾ? ಹಾಗಲ್ಲ, ನೀವು ಬದಲಾಗಿದ್ದೀರಾ ಅಂತ ನಾನು ಒಪ್ಕೊಂಡಿದ್ದೀನಿ. ಮದುವೆ ಆಗೋದಕ್ಕೆ ನಿಮ್ಗೇನು ಸಮಸ್ಯೆ? ಅಯ್ಯೋ, ಆ ಹುಡುಗಿ ನನಗೆ ಇಷ್ಟ ಇಲ್ಲ. ಯಾಕೆ ಇಷ್ಟ ಇಲ್ಲ? ಅವಳ ಹೆಸರು ಗಜಲಕ್ಷ್ಮಿ ಅಂತ. ಪರವಾಗಿಲ್ಲ, ಒಳ್ಳೆ ಹೆಸರು. ಅವಳ ಹೆಸರು ತಕ್ಕಂತೆ ಆನೆ ಇದ್ದಾಗಿದ್ದಾಳೆ. ಒಂದು ಮಾತು ಹೇಳ ಬಾಬು ಅವರೇ, ಮದುವೆ ಆಗೋದಕ್ಕೆ ಅಂದ ಚಂದ ಬಣ್ಣ ಮುಖ್ಯ ಅಲ್ಲ, ಮನ್ಸು ಮುಖ್ಯ. ಹೆಣ್ಣು ಹಣ ನೋಡಿ ಒಪ್ಕೋಬಾರ್ದು, ಗಂಡು ಅಂದ ಚಂದ ನೋಡಿ ಒಪ್ಕೋಬಾರ್ದು. ಮದುವೆಗೆ ಬೇಕಾಗಿರೋದು ಎರಡು ಮನಸ್ಸಿನ ಪರಸ್ಪರ ಒಪ್ಪಿಗೆ. ಮನಸ್ಸು ಒಪ್ಕೊಂಡು ಹಿರಿಯರ ಆಶೀರ್ವಾದ ಇದ್ರೆ ಕಾಡಲ್ಲಿ ಬೇಕಾದ್ರೂ ಜೀವನ ಮಾಡ್ಬೋದು. ಕಂಕಣ್ ಬಲ ಬರೋದು ಒಂದೇ ಒಂದ್ಸಲ, ಅದು ಕರ್ದಾಗ್ಲೆಲ್ಲ ಬರಲ್ಲ. ನೀವು ಮದ್ವೆಗೆ ಒಪ್ಕೊಳ್ಳಿ, ಎಲ್ಲ ಒಳ್ಳೇದಾಗತ್ತೆ. ಹೇಗಿದ್ಯಾ? ನೋಡಿ ಮಾಮ್, ಚೆನ್ನಾಗಿದ್ದೀನಿ, ಸೂಪರ್. ಏನ್ ಚೆನ್ನಾಗಿದ್ಯಾ? ನೋಡು, ಎಷ್ಟು ಸೊರ್ಗೋಗಿದ್ಯಾ, ಮುಖ ಎಲ್ಲ ಬಾಡೋಗಿದೆ. ಊಟ ತಿಂಡಿ ಎಲ್ಲ ಸರಿಯಾಗಿ ಮಾಡಲ್ಲ ಅಂತ ಕಾಣುತ್ತೆ. ನನಗಿರೋನು ನೀನೊಬ್ಬನೇ ಮಗ, ಮೈ ಓನ್ಲಿ ಡಿಯರ್ ಸನ್. ನಿನ್ ಬಗ್ಗೆ ಕಾಳಜಿ ತೋರಿಸೋದು ಬೇಡ ಅಂದ್ರೆ ಹೇಗೋ? ಅಲ್ಲಿದ್ದಾಗ ನಿನ್ ಬಗ್ಗೆ ಯೋಚನೆ ಮಾಡಿದ್ರೆ ಮಗ ಊಟ ಮಾಡಿದಾನೋ ಇಲ್ವೋ ಅನ್ನೋ ಕೊರಗು. ಇಲ್ಲಿ ಬಂದು ನೋಡಿದ್ರೆ ಎಷ್ಟೊಂದು ಸೊರಗ್ಬಿಟ್ಟಿದೆಯಲ್ಲ ಅಂತ ನೋವು. ನಿನಗೆ ಆ ಪ್ರಶ್ನೆ ಈ ಪ್ರಶ್ನೆ ಅಂತ ಒಂದೆರಡು ಪ್ರಶ್ನೆ ಕೇಳಿದ್ರೆ ಇಷ್ಟು ಬೇಜಾರಾಯ್ತಲ್ಲ. ನಾನು ಆ ಎಲ್ಲ ಪ್ರಶ್ನೆಗಳು ಮನಸ್ಸಲ್ಲೇ ಇಟ್ಕೊಂಡು ಒಬ್ಬಳೇ ಅನುಭವಿಸ್ತಾ ಇದ್ದೀನಲ್ಲ, ನನಗೆ ಎಷ್ಟು ನೋವಾಗಿರ್ಬಾರ್ದು ಹೇಳು? ನಾನು ಸಾರಿ ಮಾಮ್, ನಿಮಗೆ ಬೇಜಾರು ಮಾಡ್ಬಿಟ್ಟಂತ ಅನ್ಸುತ್ತೆ. ನಮ್ಗೇನು ಸಾರಿ. ನೋ ಡಿಯರ್ ಬಾಯ್, ಬೇಜಾರು ಮಾಡ್ಕೋಬೇಡ. ಇಟ್ಸ್ ಓಕೆ, ಡೋಂಟ್ ಬಾದರ್.